ನಮಸ್ತೆ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ನಿರ್ಲಕ್ಷ್ಯಕ್ಕೆ ಮತ್ತೊಂದು ಹೆಸರೇ ಎಂಬಂತಿರುವ ಕೋಲಾರ ನಗರಸಭೆ ವ್ಯಾಪ್ತಿಯಲ್ಲಿ ಸಾರ್ವಜನಿಕರು ಬಹಳಷ್ಟು ಸಮಸ್ಯೆಗಳನ್ನ ದಿನನಿತ್ಯ ಅನುಭವಿಸ್ತಾ ಇದ್ದಾರೆ. ಒಂದ್ ಕಡೆ ಕಸ ವಿಲೇವಾರಿ ಸಮಸ್ಯೆ ನಗರಸಭೆಗೆ ಕಗ್ಗಂಟಾಗಿರ್ತಕ್ಕಂಥದ್ದು, ಮತ್ತೊಂದ್ ಕಡೆ ಏನು ಮಳೆ ಆದ್ರೆ ತಗ್ಗು ಪ್ರದೇಶಗಳಲ್ಲಿ ನೀರು ನಿಲ್ಲುತ್ತೆ. ಹಾಗಾಗಿನೇ ಈ ಒಂದು ನೀರು ನಿಲ್ಲೋ ಕಾರಣ ಸಾರ್ವಜನಿಕರು ಬಹಳಷ್ಟು ಒಂದು ಪರದಾಟವನ್ನು ಕೂಡ ಈಗಾಗಲೇ ಅನುಭವಿಸ್ತಾ ಇರ್ತಕ್ಕಂಥದ್ದು. ಇನ್ನು ಕಸ ವಿಲೇವಾರಿ ಸಮಸ್ಯೆ ಬಹಳಷ್ಟು ಸಮಸ್ಯೆ ಆಗಿರೋದ್ರಿಂದ ಸಾಕಷ್ಟು ಬಡಾವಣೆಗಳಲ್ಲಿ ಒಂದು ಶುಚಿತ್ವದ ಸಮಸ್ಯೆ ಆಗಿದೆ. ಹೀಗಾಗಿ ನಗರಸಭೆ ವಿರುದ್ಧ ಬಹಳಷ್ಟು ವಾರ್ಡ್ಗಳಲ್ಲಿ ಪ್ರತಿನಿತ್ಯ ಸಾರ್ವಜನಿಕರು ಒಂದು ಇಡಿಶಾಪವನ್ನು ಕೂಡ ಹಾಕ್ತಾ ಇರ್ತಾರೆ. ಆದ್ರೆ ಈ ಒಂದು ನಗರಸಭೆ ವ್ಯಾಪ್ತಿಗೆ ಬರ್ತಕ್ಕಂಥ 4-5 ಉದ್ಯಾನವನಗಳ ಒಂದು ಪರಿಸ್ಥಿತಿ ನೋಡಿದ್ರೆ ಖಂಡಿತ ಇವಾಗ ಶೋಚನೀಯ ಆಗಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಕನಿಷ್ಠ ನಿರ್ವಹಣೆ ಇಲ್ಲದೆ ಇದೀಗ ಉದ್ಯಾನವನಗಳು ಸೊರಗುತ್ತಾ ಇದೆ. ಯಾಕೆಂತ ಹೇಳಿದ್ರೆ ಏನು ಮಹನೀಯರ ಒಂದು ಹೆಸರುಗಳನ್ನ ಮಾತ್ರ ಈ ಒಂದು ಉದ್ಯಾನವನಕ್ಕೆ ಇಟ್ಟಿದ್ದಾರೆ ಬಿಟ್ರೆ ಆ ಒಂದು ಉದ್ಯಾನವನಗಳನ್ನ ಕನಿಷ್ಠ ನಿರ್ವಹಣೆ ಮಾಡ್ತಕ್ಕಂಥ ಗೋಜಿಗೂ ಈ ಒಂದು ನಗರಸಭೆ ಅಧಿಕಾರಿಗಳು ಹೋಗ್ತಾ ಇಲ್ಲ. ಇದಕ್ಕೆ ಒಂದು ತಾಜಾ ಉದಾಹರಣೆ ಅಂತ ಹೇಳಿದ್ರೆ ಏನು ಕೋಲಾರ ನಗರದ ಅಂತರಗಂಗೆ ಬೆಟ್ಟದ ರಸ್ತೆಯಲ್ಲಿ ಇರ್ತಕ್ಕಂಥ ಕುವೆಂಪು ಉದ್ಯಾನವನ. ಈ ಒಂದು ಉದ್ಯಾನವನಕ್ಕೆ 2005ರಲ್ಲಿ ಒಂದು ನವೀಕರಣ ಕಾಮಗಾರಿಯನ್ನ ಮಾಡಿ ಈ ಒಂದು ಉದ್ಯಾನವನ ಲೋಕಾರ್ಪಣೆ ಮಾಡಿದ್ದು ಬಿಟ್ರೆ ಇಲ್ಲಿವರೆಗೂ ಕೂಡ ಈ ಒಂದು ಉದ್ಯಾನವನಕ್ಕೆ ಯಾವುದೇ ಒಂದು ಭದ್ರತಾ ಒಂದು ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿಲ್ಲ. ಮತ್ತೆ ಒಂದು CCTV ಒಂದು ಕಣ್ಗಾವಲು ಇಲ್ಲ. ಮತ್ತೆ ಆ ಒಂದು ಉದ್ಯಾನವನ ನಿರ್ವಹಣೆ ಮಾಡ್ಲಿಕ್ಕೆ ಯಾವುದೇ ಒಂದು ಸಿಬ್ಬಂದಿನೂ ಕೂಡ ನೇಮಕ ಮಾಡಲಿಲ್ಲ. ಹಾಗಾಗಿನೇ ಈ ಒಂದು ಉದ್ಯಾನವನ ಇವತ್ತು ಮೂಲೆಗುಂಪಾಗಿರ್ತಕ್ಕಂಥದ್ದು. ಇಲ್ಲಿ ಏನು ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿಯಿಂದ ಏನು ರಾಷ್ಟ್ರಕವಿ ಕುವೆಂಪು ಅವರ ಒಂದು ಪುತ್ಥಳಿಯನ್ನ ಸ್ಥಾಪನೆ ಮಾಡಿದ್ದಾರೆ. ಈ ಒಂದು ಪುತ್ಥಳಿಗೆ ಇದೀಗ ವಿರೂಪವನ್ನ ಮಾಡಿ ಕಿಡಿಗೇಡಿಗಳು ಒಂದು ವಿಕೃತಿಯನ್ನ ಮೆರೆದಿರ್ತಕ್ಕಂಥದ್ದು. ಮತ್ತೆ ಪುತ್ಥಳಿಯ ಹಿಂಭಾಗ ಮತ್ತೆ ಮುಂಭಾಗದಲ್ಲೂ ಕೂಡ ಕಲ್ಲಿಂದ ಹೊಡೆದು ಬಹಳಷ್ಟು ಒಂದು ವಿರೂಪಗೊಳಿಸಿರ್ತಕ್ಕಂಥದ್ದು. ಹೀಗೆ ಮಾಡಿರ್ತಕ್ಕಂಥವ್ರನ್ನ ಶಿಕ್ಷೆಗೆ ಗುರಿ ಮಾಡಬೇಕು ಅಂತಕ್ಕಂಥ ಒತ್ತಾಯ ಇದಕ್ಕೆ ಕರ್ವೆ ಮುಖಂಡರದ್ದಾಗಿರುತ್ತೆ. ಅಂತ ಹೇಳಿದ್ರೆ ಮೇರು ಕವಿಗಳ ಒಂದು ಪುತ್ಥಳಿಗೆ ಈ ರೀತಿಯಾಗಿ ವಿರೂಪವನ್ನು ಮಾಡಿರ್ತಕ್ಕಂಥದ್ದು ಎಷ್ಟು ಮಾತ್ರ ಸರಿ. ಮತ್ತೆ ಈ ರೀತಿಯಾಗಿ ಮಾಡಿರ್ತಕ್ಕಂಥವ್ರ ವಿರುದ್ಧ ಒಂದು ನಿರ್ದಾಕ್ಷಿಣ್ಯ ಕ್ರಮ ಆಗ್ಬೇಕು ಅಂತಕ್ಕಂಥ ಒತ್ತಾಯವನ್ನ ಇದೀಗ ಕರ್ವೆ ಮುಖಂಡರು ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಈ ಒಂದು ಉದ್ಯಾನವನದಲ್ಲಿ ಈಗಾಗಲೇ ನಿರ್ವಹಣೆ ಕೊರತೆ ಇರೋದ್ರಿಂದ ಈ ಒಂದು ಉದ್ಯಾನವನಕ್ಕೆ ಒಂದು ಸೆಕ್ಯೂರಿಟಿ ಗಾರ್ಡ್ ಅನ್ನು ಹಾಕಬೇಕು. ಮತ್ತೆ ಆಯಾ ಕಾಲಕ್ಕೆ ತಕ್ಕಂತೆ ಒಂದು ನಿರ್ವಹಣೆಯನ್ನು ಕೂಡ ಮಾಡಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇದೀಗ ಕರ್ವೆ ಮುಖಂಡರು ಒತ್ತಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೆ ಈ ಒಂದು ಉದ್ಯಾನವನ ಏನಿದೆ 2.5 ಎಕರೆ ಒಂದು ವಿಸ್ತೀರ್ಣದಲ್ಲಿ ಉದ್ಯಾನವನ ಇರತಕ್ಕಂಥದ್ದು. ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಪುತ್ಥಳಿಯನ್ನು ಕೂಡ ಕರವೇ ಮುಖಂಡರು ಸ್ಥಾಪನೆ ಮಾಡಿದ್ದಾರೆ. ಆ ಒಂದು ಪುತ್ಥಳಿಯು ಕೂಡ ಇದೀಗ ಭದ್ರತೆ ಇಲ್ಲದಂತಾಗಿದೆ. ಮತ್ತೊಂದ್ ಕಡೆ ಮಳೆಯಾದ್ರೆ ಮೊಣಕಾಲುದ್ದಕ್ಕೆ ಈ ಒಂದು ಉದ್ಯಾನವನದಲ್ಲಿ ನೀರು ನಿಲ್ಲುತ್ತೆ. ಮತ್ತೆ ಗಿಡಗಂಟೆಗಳು ಸಾಕಷ್ಟು ಕಡೆ ಬೆಳ್ಕೊಂಡಿದೆ. ಮತ್ತೆ ಇರ್ತಕ್ಕಂಥ ಒಂದು ಆಟಿಕೆ ಸಾಮಗ್ರಿಗಳು ಕೂಡ ಅಲ್ಲಿ ಸರಿಯಾಗಿ ಒಂದು ನಿರ್ವಹಣೆ ಕೂಡ ಆಗ್ತಾ ಇಲ್ಲ. ಹಾಗಾಗಿನೇ ಈ ಒಂದು ಪಾರ್ಕ್ ಏನಿದೆ ನಗರಸಭೆ ಅಧಿಕಾರಿಗಳು ಒಂದು ಪಾರ್ಕ್ ಅನ್ನ ಸೂಕ್ತವಾಗಿ ನಿರ್ವಹಣೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇದೀಗ ಕರವೇ ಮುಖಂಡರು ಕೂಡ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಕೋಲಾರ ನಗರಸಭೆ ವ್ಯಾಪ್ತಿಗೆ ಬರ್ತಕ್ಕಂಥ 4-5 ಪಾರ್ಕ್ಗಳೇನಿದೆ ಆ ಒಂದು ಪಾರ್ಕ್ಗಳು ಇದೀಗ ನಿರ್ವಹಣೆ ಇಲ್ಲದೆ ಸೊರಗಿ ಹೋಗ್ತಾ ಇದೆ. ಮತ್ತೊಂದು ಕಡೆ ನಿರ್ವಹಣೆಯನ್ನು ಕೂಡ ಮಾಡದೇ ಇರೋ ಕಾರಣ ಬಹಳಷ್ಟು ಕಡೆ ಅವ್ಯವಸ್ಥೆ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಮತ್ತೆ ಬೇರೆ ಒಂದು ದುಶ್ಚಟಗಳಿಗೆ ಈ ಒಂದು ಪಾರ್ಕ್ ಬಹಳಷ್ಟು ಕಡೆ ಈಗ ತಾಣಗಳಾಗಿರ್ತಕ್ಕಂಥದ್ದು. ಇದು ಎಷ್ಟು ಮಾತ್ರ ಸರಿ. ಮತ್ತೆ ಇದೇ ಒಂದು ನಗರಸಭೆ ವ್ಯಾಪ್ತಿಗೆ ಒಳಪಡ್ತಕ್ಕಂಥ ಪಾರ್ಕ್ಗಳಲ್ಲಿ ಕನಿಷ್ಠ ಒಂದು ಭದ್ರತೆಯನ್ನು ಒದಗಿಸಬೇಕು. ಜೊತೆಗೆ CCTV ಕಣ್ಗಾವಲನ್ನು ಹಾಕಬೇಕು. ಮತ್ತೆ ಮಳೆ ಆದ್ರೆ ಏನೆಲ್ಲ ಒಂದು ಅವ್ಯವಸ್ಥೆಗಳಾಗ್ತಿದೆ ಪಾರ್ಕ್ ಅಲ್ಲಿ ಇದನ್ನೆಲ್ಲ ಕೂಡ ಸರಿಪಡಿಸಬೇಕು. ಯಾಕಂತ ಹೇಳಿದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಒಂದು ಕೋಲಾರ ನಗರದ ವ್ಯಾಪ್ತಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಹೀಗಾಗಿನೇ ಅವರಿಗೆ ಇರ್ತಕ್ಕಂಥ ವಾಯುವಿಹಾರಕ್ಕೆ ಇರ್ತಕ್ಕಂಥ ಉದ್ಯಾನವನಗಳಲ್ಲಿ ಈ ರೀತಿಯಾಗಿ ಉದ್ಯಾನವನಗಳಲ್ಲಿ ಇರ್ತಕ್ಕಂಥ ಅವ್ಯವಸ್ಥೆ ಎಷ್ಟು ಮಾತ್ರ ಸರಿ. ಮತ್ತೆ ಮಹನೀಯರ ಒಂದು ಪುತ್ಥಳಿಗಳಿಗೆ ಈ ರೀತಿಯಾಗಿ ಕಿಡಿಗೇಡಿಗಳು ವಿರೂಪವನ್ನು ಮಾಡಿ ವಿಕೃತಿಯನ್ನು ಕೂಡ ಮೆರಿತಾ ಇದ್ದಾರೆ. ಹಾಗಾಗಿನೇ ಪಾರ್ಕ್ಗಳಲ್ಲಿ ಸೂಕ್ತ ಒಂದು ಭದ್ರತಾ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಬೇಕು. ಮತ್ತೆ CCTV ಕಣ್ಗಾವಲನ್ನು ಕೂಡ ಹಾಕಬೇಕು ಅಂತಕ್ಕಂಥ ಒತ್ತಾಯ ಇದೀಗ ಸಾರ್ವಜನಿಕ ವಲಯದಿಂದ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಕೋಲಾರದಲ್ಲಿ ಪಾರ್ಕ್ಗಳಿದ್ದಾವೆ, ಯಾವುದೇ ಪಾರ್ಕ್ಗಳು ಅಭಿವೃದ್ಧಿ ಆಗಿಲ್ಲ. ಮತ್ತು ಇಲ್ಲಿ ಕೋಲಾರ ಅಂತರಗಂಗೆ ರಸ್ತೆಯಲ್ಲಿ ರಾಷ್ಟ್ರಕವಿ ಕುವೆಂಪು ಉದ್ಯಾನವನ ಅಂತ ಹೆಸರಿಕ್ಕಿದ್ದಾರೆ. ಆ ಹೆಸರಿಗೆ ಅಗೌರವ ತರಂಥ ಕೆಲಸ ಮಾಡ್ತಿದ್ದಾರೆ ಇಲ್ಲಿ ಕಿಡಿಗೇಡಿಗಳು. ಯಾಕಂದರೆ ರಾಷ್ಟ್ರಕವಿ ಕುವೆಂಪು ಅವರ ಪುತ್ಥಳಿಗೆ ಹಂಸು ಮಾಣಿಚನ್ನು ಉಗಿಯೋದ್ರ ಮುಖಾಂತರ ಅದಕ್ಕೆ ಮುಖಕ್ಕೆಲ್ಲ ಹೊಡೆದು ಕಲ್ಲಲ್ಲಿ ವಿರೂಪಗೊಳಿಸಿದ್ದಾರೆ. ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ಥಳಿ ಸಹ ನಮ್ಮ ಸಂಘಟನೆಯಿಂದ ಇಲ್ಲಿ ಮಾಡಿದ್ದೀವಿ ಪಾರ್ಕಲ್ಲಿ. ಅಲ್ಲಿ ಕೆಲವರು ಬಂದು ಹುಟ್ಟುಹಬ್ಬನ ಆಚರಣೆ ಮಾಡ್ತಾರೆ. ಅಂದರೆ ಅವ್ರ ಪುಣ್ಯ, ಅವರು ರಾಜ್ಕುಮಾರ್ ಪುತ್ಥಳಿ ಮೇಲೆ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂಡು ಆದಮೇಲೆ ಕಿಡಿಗೇಡಿಗಳು ಆ ಕೇಕನ್ನು ತೆಗೆದು ಅವ್ರ ಮುಖಕ್ಕೆ ಹೊಡೆಯೋಂಥ ಕೆಲಸ ಮತ್ತು ಕಲ್ಲಲ್ಲಿ ಗೀಚಂಥ ಕೆಲಸ ಈ ಥರ ಮಾಡ್ತಾಯಿದ್ದಾರೆ. ದಯವಿಟ್ಟು ಜಿಲ್ಲಾಡಳಿತ ಮತ್ತು ನಗರಸಭೆಯವರು ಈ ಕೂಡಲೇ ಈ ಪಾರ್ಕಲ್ಲಿ ರಾಷ್ಟ್ರಕವಿ ಕುವೆಂಪು ಡಾಕ್ಟರ್ ರಾಜ್ಕುಮಾರ್ ಇರೋದ್ರಿಂದ ಲೈಟಿಂಗ್ ವ್ಯವಸ್ಥೆ ಮಾಡಬೇಕು, ಪಾರ್ಕ್ ಅಭಿವೃದ್ಧಿ ಮಾಡಬೇಕು, ಮತ್ತು CC ಕ್ಯಾಮ್ರಾ ಅಳವಡಿಸಬೇಕು, ಇಲ್ಲಿ ಕಾವಲುಗಾರರನ್ನು ನೇಮಿಸಬೇಕು ಅಂತೇಳಿ ನಾನು ಈ ಮೂಲಕ ಅವರನ್ನು ಒತ್ತಾಯ ಮಾಡ್ತಾಯಿದ್ದೆ. ಯಾವುದೇ ಪಾರ್ಕ್ಗಳಲ್ಲಿ ಮೇಂಟೆನೆನ್ಸ್ ಇಲ್ಲ, ಮೇಯ್ನು ಯಾವುದೇ ವಿದ್ಯುತ್ ದೀಪದ ಒಂದು ಅರಿವಿಲ್ಲ. ಮತ್ತು ಈ ಸ್ವಚ್ಛತೆ ಅನ್ನೋದು ಜೀರೋ ಆಗಿಬಿಟ್ಟಿದೆ. ಇಲ್ಲಿ ಬಂದು ಈ ಪಾರ್ಕ್ ಇವಾಗ ಕುವೆಂಪು ಪಾರ್ಕಲ್ಲಿ ನಿಲ್ತಿದ್ವಿ ನಾವು. ಇದರಲ್ಲಿ 3 ಹನಿ ಬಿದ್ದರೆ
ಕೆರೆ ಥರ ನೀರು ತುಂಬ್ಕೊಂಡಿರುತ್ತೆ. ಈ ಥರ ನಮ್ಮ ಯಾವುದೇ ನಗರಸಭೆಯವರು ಇದ್ರ ಬಗ್ಗೆ ಎಚ್ಚೆತ್ಕೊಂಡಿಲ್ಲ. ಯಾವುದೋ ಅದ್ರ ಬಗ್ಗೆ ಸ್ವಚ್ಛತೆ ಬಗ್ಗೆ ಅರಿವಿಲ್ಲ. ಯಾವುದೋ ರೀತಿಯದು ಸ್ವಚ್ಛತೆ ಅನ್ನೋದು ಕಾಣಿಸ್ತಾ ಇಲ್ಲ ಸರ್. ನಗರಸಭೆಯವರು ಟೋಟಲ್ ಜೀರೋ ಆಗಿದ್ದಾರೆ. ಇದಕ್ಕಂತ ದುಡ್ಡು ಬಿಡುಗಡೆ ಮಾಡ್ಕೊತಾರೆ. ಬಿಡುಗಡೆ ಮಾಡಿ ಅದನ್ನು ಯಾವುದೋ ರೀತಿಯಾಗಿ ಸ್ವಚ್ಛತೆ ಬಗ್ಗೆ ಯಾವುದೋ ಕಾಳಜಿ ವಹಿಸ್ಕೊತಾ ಇಲ್ಲ. ಇದರಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಾವೆ. 8 ಗಂಟೆ ಆದರೆ ಇಲ್ಲಿ ದೀಪದ ವ್ಯವಸ್ಥೆ ಇಲ್ಲದೆ, CC ಕ್ಯಾಮ್ರಾ ಏನೂ ಇಲ್ಲ, ಗಾರ್ಡ್ ಸೆಕ್ಯೂರಿಟಿ ಏನೂ ಇಲ್ಲದೆ ಇರೋದರಿಂದ ಇಲ್ಲೆಲ್ಲದು ಅನೈತಿಕ ಚಟುವಟಿಕೆಗಳು ಮತ್ತು ಡ್ರಿಂಕ್ಸ್ ಮಾಡೋದು, ಪಾರ್ಕಲ್ಲಿ ಗುಂಪು ಬಂದೆಲ್ಲ ಕೂತ್ಕೊಂಡು ಎಲ್ಲ ಬಾಟ್ಲ್ ಸಮೇತ ಎಲ್ಲ ಹೊಡೆದಿದ್ದಾರೆ. ತಿಪ್ಪೆ ಗುಂಡಿಗೆ ಥರ ಇದೆ, ಎಲ್ಲ ನೀರು ತುಂಬಿಕೊಂಡಿದೆ. 3 ಹನಿ ಬಿದ್ದರೆ ಎಲ್ಲ ಕೆರೆ ಆವರಣದಲ್ಲಿ ಆ ಥರ ಆಗಿ ಬಂದಿದೆ ಸರ್. ರಘುರಾಜ್, ನ್ಯೂಸ್ 18, ಕೋಲಾರ.